ಅವನು ನೋಡ್ಬೋದು ಅವನ ಏರಿಯಾದಲ್ಲಿ ಜನ ಏನೇನು ಸಮಸ್ಯೆ ಹೇಳಿದ್ದಾರೆ ಅಂತ. ಹೈಯೆಸ್ಟ್ ರೇಟಿಂಗ್ ಬಂದಿರೋನು ಸೆಲೆಕ್ಟ್ ಆಗ್ತಾನೆ, ಅವನು ಎಲೆಕ್ಷನ್ಗೆ ಹೋಗ್ತಾನೆ. ಅರ್ಥ ಆಯ್ತಾ? ಅವಾಗ ಒಬ್ಬರೇ ನಿಂತ್ಕೊಂತಾರೆ ಪ್ರಜಾಕೀಯದಿಂದ. ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗ್ತಾರೆ. ಎಲೆಕ್ಷನ್ ಆದ್ರ ಮೇಲೆ ಇದೇ ಸಿಸ್ಟಮ್ಗೆ ಬಂದು SOP ಥರ ವರ್ಕ್ ಮಾಡಬೇಕು. ಯಾರು ನಿಂತಿಲ್ಲ ಅಂದರೆ ನೀವು ಅಭ್ಯರ್ಥಿ ಆಗ್ಬೋದು. ಯಾರು ಬೇಕಾದ್ರೂ ಇದ್ರೊಳಗೆ ಬರ್ಬೋದು. PDF ಫಾರ್ಮೇಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು, ಅವ್ನು ಸೈನ್ ಮಾಡಿ. ಯಾಕಂದ್ರೆ ಅದು ವೆರಿ ಇಂಪಾರ್ಟೆಂಟ್. ನಾನು ಇದೇ ಥರ ಕೆಲಸ ಮಾಡ್ತೀನಿ ಅಂತ. ಈ ಥರ ಒಂದು ಆಸ್ಪಿರೆಂಟ್ಸ್ನ, ವೋಟರ್ಸ್ನ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ದೀವಿ. ಓಪನ್ ಮಾಡಿ ನೋಡಿ. ಇದೆಲ್ಲ ಮುಂಚೆ ಗೊತ್ತಿದೆ ನಿಮಗೆ. ರಾಜಕೀಯ ಒಡೆದು ಪ್ರಜಾಕೀಯ, ದ ರಿಯಲ್ ಪ್ರಜಾಕೀಯ ಅಂತ, ದ ರಿಯಲ್ ಪ್ರಜಾಕೀಯ ಅಂತ, TRP ಅಂತ ಹಂಗೂ ಅನ್ಕೊಬೋದು. ಅಂದರೆ ಇದುವರೆಗಿದ್ದಿದ್ದ ಪ್ರಜಾಕೀಯ ರಿಯಲ್ ಅಲ್ಲ ಅಂತ ಅನ್ಬೋದು. ಬಟ್ ನನ್ನ ಪ್ರಕಾರ ಇದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ರಿಯಲ್ ಪ್ರಜಾಕೀಯ ಅಂತ. ನನಗೂ ಏನಂದರೆ ನಿಮಗೆಲ್ಲ ಗೊತ್ತು, ಸ್ಟಾರ್ಟ್ ಮಾಡಿದಾಗಿಂದ ನಾನು ಏನೇನು ಫೇಸ್ ಮಾಡಿದೆ ನೀವೆಲ್ಲ ನನ್ನ ಜೊತೆಲೇ ಇದ್ದೀರಾ, ನೋಡಿದ್ದೀರಾ. ನಾನು ಯಾವುದೋ ಒಂದು ಪಕ್ಷದ ಜೊತೆ ಹೋದೆ, ಅವ್ರು ನನಗೆ ಕನ್ವಿನ್ಸ್ ಮಾಡಿರಲಿಲ್ಲ, ನೀವು ಹೇಳೋದೆಲ್ಲ ಕರೆಕ್ಟು, ನಾವು ನಿಮ್ಮ ಜೊತೆ ಹಂಗೆ ಇರ್ತೀವಿ ಅಂತ. ಕೊನೆಗೆ ಟಿಕೆಟ್ ಕೊಡೋ ಟೈಮಲ್ಲಿ ಇಲ್ಲಪ್ಪ ನಾವಿಲ್ಲಿ ಮೇಯ್ನ್ ಟಿಕೆಟ್ ಕೊಡೋದು ಅಂದರು. ಆಮೇಲೆ ನಾನೇ ಟಿಕೆಟ್ ತೊಗೊಂಬಿಟ್ಟೆ ಅಲ್ಲಿಂದ. ಅದಾದಮೇಲೆ ನಂದೇ ಒಂದು ಪಕ್ಷ ಮಾಡಿದೆ. ಆಮೇಲೆಲ್ಲ ಇಂಟರ್ವ್ಯೂ ಮಾಡಿಬಿಟ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಣ ಅಂದ್ಬಿಟ್ಟು ಮ್ಯಾನಿಫೆಸ್ಟೋಸ್ ತನ್ನಿ ಅಂದೆ. ಎಲ್ಲ ಮ್ಯಾನಿಫೆಸ್ಟೋಸ್ ತಂದರು. ಬಟ್ ನಾನು ಯಾವಾಗ ವೋಟ್ರಾಗಿ ಯೋಚನೆ ಮಾಡೋದ್ರಿಂದ ನಾನು ವೋಟ್ರಾಗಿ ಯೋಚನೆ ಮಾಡೋಕೆ ಶುರು ಮಾಡಿದೆ. ಇವನು ಏನೇನೋ ಹೇಳ್ತಾನೆ, ನನಗೆ ಬೇಕಿರೋದೇನೋ ಇವನು ಹೇಳ್ತಿರೋದೇನೋ ಅಲ್ವಾ, ಇದು ಸರಿ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಅದು ಬೇಡ ಅಂದ್ಬಿಟ್ಟು ಟಿಕೆಟ್ ಜನರ ಹತ್ರನೇ ಹೋಗಿ ನೀವೇ ಸೈನ್ ಮಾಡಿಸ್ಕೊಂಡು ಬನ್ನಿ ಅಂದೆ. ಅದು ಸ್ಟಾರ್ಟ್ ಆಯಿತು. ಬಟ್ ಏನಂದರೆ ಒಬ್ಬೊಬ್ಬರು 50-60 ಸೈನ್ ಮಾಡಿಸ್ಕೊಂಬರೋರು, 100 ಸೈನ್ ಮಾಡಿಸ್ಕೊಂಬರೋರು, ಅದು ಯಾರು ಏನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಚೆಕ್ ಮಾಡಿದ್ರಲ್ಲಿ ಫೋನ್ ಯಾರು ಎತ್ತನೂ ಇರಲಿಲ್ಲ. ಆಮೇಲೆ ಅದು ಅನಿವಾರ್ಯ ಆಯಿತು ಟಿಕೆಟ್ ಕೊಡೋದಕ್ಕೆ. ಅದನ್ನು ಬಿಟ್ಟು ಇನ್ನೊಂದು ಸ್ಟೆಪ್ ಹೋಗಿದ್ದೀವಿ. ಇದನ್ನು ನೋಡಿ ಹೆಂಗಿರುತ್ತೆ ಅಂತ. ಇದನ್ನು ನೋಡ್ರ ಮೇಲೆ ನಿಮ್ಗೆ ಚೆನ್ನಾಗಿ ಮಾತಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ಒಂದ್ಸತಿ ಓಪನ್ ಮಾಡೋಣ. ಇಲ್ಲಿ ನೋಡಿ, ಫಸ್ಟು ಇಂಗ್ಲೀಷು, ನಥಿಂಗ್ ಕ್ಯಾನ್ ಚೇಂಜ್ ಹಿಯರ್. ಈ ಥರ ಜನಗಳು ಇರ್ತಾರೆ. ಅವ್ರೇನಂದರೆ ಹೋಪ್ಲೆಸ್ ಪೀಪಲ್ ಅಂತ. ಬೇಜಾರು ಮಾಡ್ಕೊಂಬೇಡಿ, ಹೋಪ್ಲೆಸ್ ಪೀಪಲ್ ಇಲ್ಲಿ ಯಾರೂ ಅಲ್ಲ. ಅದಕ್ಕೋಸ್ಕರ ಡೈರೆಕ್ಟಾಗಿ ಹಾಕಿದ್ದೀನಿ ಹೋಪ್ಲೆಸ್ ಪೀಪಲ್ ಅಂತ. ಎರಡನೇದು ಮೈ ಲೀಡರ್ ವಿಲ್ ಫಿಕ್ಸ್ ಎವ್ರಿಥಿಂಗ್. ಪೊಸೆಸ್ಡ್ ಪೀಪಲ್ ಅಂತ. ಅದು ಕನ್ನಡದಲ್ಲಿ ಹೇಳಿದ್ರೆ ಕರೆಕ್ಟಾಗಿ ಗೊತ್ತಾಗತ್ತೆ ನಿಮಗೆ. ಓಕೆ, ದ ಓನರ್, ದಿಸ್ ಈಸ್ ಮೈ ಕಂಟ್ರಿ, ಮೈ ಸ್ಟೇಟ್, ಮೈ ಟೌನ್, ಮೈ ವಿಲೇಜ್. ದಿಸ್ ಗೌರ್ಮೆಂಟ್ ರನ್ಸ್ ಆನ್ ಮೈ ಟ್ಯಾಕ್ಸ್ ಮನಿ. ಐ ಆಮ್ ನಾಟ್ ಎ ಫಾಲೋಯರ್, ಐ ಆಮ್ ದ ಲೀಡರ್. ಪೀಪಲ್ ಹೂ ಆರ್ ಅವೇಕ್, ನಿಜವಾಗಿರೋ ಜನ, ಅವ್ರು ಮಾತ್ರ ಕಂಟಿನ್ಯೂ ಮಾಡಿ. ಬೇರೆಯವ್ರಿಗೆ ನೋ ಎಂಟ್ರಿ ಅಂತ ಹಾಕಿದ್ದೀವಿ. ಇದು ಕನ್ನಡದಲ್ಲಿ ಹಾಕಿ ಒಂದ್ಸತಿ ಗೊತ್ತಾಗತ್ತೆ. ಕನ್ನಡದಲ್ಲಿ ಒಂದು 5-6 ಲ್ಯಾಂಗ್ವೇಜಲ್ಲಿ ಇದೆ ಇದು. ನೋಡಿ, ಪ್ರವೇಶ ನಿಷಿದ್ಧ. ಇಲ್ಲಿ ಏನೂ ಬದುಕಲ್ಲ ಅಂತ ತುಂಬ ಜನ ಅನ್ಕೊಂಡಿದ್ದಾರೆ. ಅವರು ಪರ ಜನ. ನನ್ನ ನಾಯಕ ಎಲ್ಲ ಸರಿಪಡಿಸ್ತಾನೆ ಅನ್ನೋನು ಅಲ್ಲಿ ಹತಾಶರಾಗಿರೋ ಜನ. ಇದು ನನ್ನ ನಾಯಕ ಎಲ್ಲ ಸರಿ ಮಾಡಿದ್ರೂ ಪರವಶರಾಗಿರೋ ಜನ. ಅವರಿಬ್ಬರಿಗೂ ಇಲ್ಲಿ ಎಂಟ್ರಿ ಇಲ್ಲ. ಸ್ವಾಗತ ಏನಂದರೆ ಮಾಲೀಕನ ಥರ ಯೋಚನೆ ಮಾಡೋರು. ಇದು ನನ್ನ ದೇಶ, ನನ್ನ ರಾಜ್ಯ, ನನ್ನ ಪಟ್ಟಣ, ನನ್ನ ಹಳ್ಳಿ, ಸರ್ಕಾರ ನನ್ನ ತೆರಿಗೆ ಹಣದಿಂದ ನಡೀತಿದೆ, ನಾನು ಹಿಂಬಾಲಕನಲ್ಲ, ನನ್ನ ನಾಯಕ. ಎಚ್ಚರವಾಗಿ ಇಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ಎಂಟ್ರಿ ಕೊಡಿ. ಎಂಟ್ರಿ ಮುಂದುವರಿಯಿರಿ. ಅದು ಕನ್ನಡದಲ್ಲೇ ಮುಂದುವರಿಬೋದು ನೀವು. ಆಮೇಲೆ ಇಂಗ್ಲೀಷ್ ನೋಡ್ಕೊತಾರೆ. ಕನ್ನಡ ಹಾಕಿ. ಸ್ವತಂತ್ರ, ಇಂಡಿಪೆಂಡೆಂಟ್ ಅಂತಾನೆ ಇರೋದು. ಇಲ್ಲಿ ನಾನು ಇತರರ ಅಭಿಪ್ರಾಯಗಳಿಂದ ನಿರುತ್ಸಾಹಿತನಾಗುವುದಿಲ್ಲ. ನಾನು ಇಬ್ಬರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿರಲ್ಲ. ಆಮೇಲೆ ನಾನು ಯಾವುದೇ ಪಕ್ಷ, ನಾಯಕ, ಅವರ ವಾಕ್ಚಾತುರ್ಯ, ವಾಗ್ದಾನಗಳು, ಹಣ, ರ್ಯಾಲಿಗಳು, ಸಾಮಾಜಿಕ ಸೇವೆಗಳು, ದೋಷಾರೋಪ, ಗೇಮ್ಸು, ಪ್ರತಿಭಟನೆಗಳಿಂದ ಪ್ರಭಾವಿತ, ಇವೆಲ್ಲ ರೆಗ್ಯುಲರ್ ಆಗಿ ನಾವು ಪ್ರಭಾವಿತರಾಗೋದು ಹೆಂಗೆ ಅಂದರೆ ಈ ಥರ ಯಾವುದು ಆಗಲ್ಲ. ನಾನು ಒಂದ್ಸತಿ ಪ್ರತಿಭಟನೆ ಮಾಡ್ತೀನಿ. ಏನಂದರೆ ರೈಟ್ ಟು ರೀಕಾಲ್. ಅದು ಸಂವಿಧಾನದಲ್ಲಿ ತಿದ್ದುಪಡಿ ಕೂಡ ನಾನು ಪ್ರತಿಭಟನೆ ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ಕಷ್ಟ ಇದನ್ನು ಮೇಂಟೈನ್ ಮಾಡೋದು, ಇದನ್ನು ಹೋಲ್ಡ್ ಮಾಡೋದು ಕಷ್ಟ. ಅದಕ್ಕೋಸ್ಕರ ಅದನ್ನು ನಾನು ಕೇವಲ ರೈಟ್ ಟು ರೀಕಾಲ್ಗಾಗಿ ಪ್ರತಿಭಟಿಸ್ತೇನೆ. ಸಂವಿಧಾನಕ್ಕೆ ತಿದ್ದುಪಡಿ ಆಗೋವರೆಗೂ ಅದು ಆಗಬೇಕು. ಅದೊಂದು ದೊಡ್ಡ ನ್ಯೂಸ್ ಆಗಬೇಕು. ಆ ರೈಟ್ ಟು ರೀಕಾಲ್ ಬರಬೇಕು. ಆ ರೈಟ್ ಟು ರೀಕಾಲ್ ಬರೋಕ್ಕೂ ಒಂದು ಪ್ರೊಸೀಜರ್ ಇದೆ. ಸುಮ್ಮನೆ ರೈಟ್ ಟು ರೀಕಾಲ್ ಮಾಡೋಕ್ಕಾಗಲ್ಲ. ಆ ಪ್ರೊಸೀಜರ್ ಹೇಳ್ತೀನಿ ನೆಕ್ಸ್ಟ್. ಓಕೆ, ನನ್ನ ಬೇಡಿಕೆಗಳ ಪ್ರಕಾರ ಕೆಲಸ ಮಾಡುವ ಒಬ್ಬ ಕಾರ್ಮಿಕ ನನಗೆ ಬೇಕು ಅನ್ನೋದೊಂದು ಬದಲಾವಣೆ ಈ ದೇಶದಲ್ಲಿ ಆಗಬೇಕು ಅನ್ನೋದಕ್ಕೋಸ್ಕರ ಒಪ್ಪಿಗೆ ಮತ್ತು ಮುಂದುವರಿದು. ಒಪ್ಪಿಗೆ ಮುಂದೆ ಹೋಗಿ. ಹಾಂ,
ಇಲ್ಲಿ ಸಿಂಪಲ್ ಆಗಿದೆ ಇದು, ಎಲ್ಲರ ಫೋನಲ್ಲೂ ಕೂಡ ಏನೋ ಜಿಮೇಲ್ ಲಾಗಿನ್ ಆಗಿರುತ್ತೆ. ಆ ಲಾಗಿನ್ ಐ ಡಿ ಹಾಕ್ಬಿಟ್ಟು ಒಳಗಡೆ ಹೋಗ್ಬೋದು, ಯಾರು ಬೇಕಾದರೂ ಕೂಡ. ಸೊ ಲಾಗಿನ್ ಐ ಡಿ ಹಾಕಿ ಒಳಗಡೆ ಹೋಗಿ ನೋಡಿ, ಐ ಕನ್ಫರ್ಮ್ ದಟ್ ರಿಜಿಸ್ಟ್ರೇಷನ್ ನಾನೆಲ್ಲ ನನ್ನ ಜವಾಬ್ದಾರಿಯುತವಾಗಿ ನಾನು ಮಾಡ್ತಾನೆ ಅನ್ನೋದಕ್ಕೋಸ್ಕರ ಪ್ರೈವಸಿ ಇದ್ರ ಪ್ರಕಾರ ಮಾಡಿದ್ದೀವಿ. ಇಲ್ಲಿ ಸೈನ್ ಇನ್ ಮಾಡಿ ನೋಡಿ, ಸೈನ್ ಇನ್ ಮಾಡಿದ್ರೆ ಅವ್ರ ಹೆಸರು ಬರುತ್ತೆ, ಎಲ್ಲ ಬರುತ್ತೆ. ಒಂದು ಡೆಮೋ ಆಸ್ಪಿರೆಂಟ್ ಅಂತ ಮಾಡಿದ್ದೀವಿ ಸದ್ಯಕ್ಕೆ. ಇವಾಗ ಡೆಮೋ ವೋಟರ್, ಇದು ವೋಟರ್ ಆರ್ ಎನಿ ಸಿಟಿಸನ್, ಯಾರು ಬೇಕಾದ್ರೂ ಬರ್ಬೋದು ಇದ್ರೊಳಗಡೆ. ಇಲ್ಲಿ ದ ರಿಯಲ್ ಪ್ರಾಜೆಕ್ಟ್ ಇರೋ ಫ್ರಮ್ ಟುಡೇ ಐ ಆಮ್ ನಾಟ್ ಎ ಫಾಲೋಯರ್ ಹೂ ಫಾಲೋಸ್ ಅದರ್ಸ್, ಬ್ಲೈಂಡ್ಲಿ ಫಾಲೋಸ್ ಅದರ್. ಐ ಆಮ್ ಎ ರೆವಲ್ಯೂಷನರಿ ಸಿಟಿಸನ್ ಹೂ ಹ್ಯಾಸ್ ಡಿಸೈಡ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ನಾನು ಜವಾಬ್ದಾರಿ ತಗೊಂತೀನಿ ಅನ್ನೋರು ಮಾತ್ರ ಇಲ್ಲಿ ಒಳಗೆ ಬರಬೇಕು ಅನ್ನೋದೇ ಮೈನ್ ಉದ್ದೇಶ. ಇಲ್ಲಿ ನೆಕ್ಸ್ಟ್ ಹೋಗಿ ನೋಡಿ, ಇದೆಲ್ಲ ಯಾರು ಏನೋ ಲಾಗಿನ್ ಆಗ್ತಾರೋ ಅವ್ರದ್ದೆಲ್ಲ ಬರುತ್ತೆ ಈ ಥರ. ಎಷ್ಟು ಜನ ಬೇಕಾದ್ರೂ ಲಾಗಿನ್ ಆಗೋದು, ಲಕ್ಷ ಜನ, ಕೋಟಿ ಜನ ಬೇಕಾದ್ರೂ ಆಗ್ಬೋದು, ಈ ಥರ ಬರುತ್ತೆ. ನೆಕ್ಸ್ಟು ಬ್ಯಾಕ್ ಹೋಗಿ